ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗಿನ ತಿಂಡಿಗೆ ಮೆಂತ್ಯ ಪಲಾವ್ ಮಾಡೋಣ. ನೋಡಿ, ಇದು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ನೋಡಿ ಚಕ್ಕೆ ಲವಂಗ ಒಂದು 2 ಇಂಚು, 1 ಟೇಬಲ್ ಸ್ಪೂನು ಜೀರಿಗೆ, ಹಸಿ ಕಾಯಿನ ಒಂದು ಅರ್ಧ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಕರಿಬೇವು ಒಂದು ಕಡ್ಡಿ, ಇವಾಗ ಕೊತ್ತಂಬರಿ. ಇದನ್ನು ನೀರು ಹಾಕಿ ಸಣ್ಣಗೆ ರುಬ್ಕೊಂಬರೋಣ ಪೇಸ್ಟ್. ಅದಕ್ಕೆ ನೋಡಿ 1 ಕಪ್ಪು ನೀರು ಹಾಕಿದ್ದೀನಿ. ಇವಾಗ ರುಬ್ಕೊಳ್ಳೋಣ. ನೈಸಾಗಿ ರುಬ್ಬಬೇಕು. ನೋಡಿ, ಪೇಸ್ಟ್ ಆಗಿದೆ. ಈಗ ನೋಡಿ ಚೆನ್ನಾಗಿ ಬಂದಿದೆ. ಇವಾಗ ಒಗ್ಗರಣೆಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮುಖ್ಯವಾಗಿ ಮೆಂತ್ಯ ಬಾತ್ಗೆ ನೋಡಿ, ಹಸಿ ಬಟಾಣಿ ತಗೊಂಡಿದ್ದೀನಿ, 1 ಹಿಡಿ ಮೆಂತ್ಯ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ಉದ್ದುದ್ದು ಕಡ್ಡಿ ಅದೇ ಥರ ಸಿಕ್ಬಿಡುತ್ತೆ ಬಾಯಿಗೆ. ನೋಡಿ, ಇದನ್ನು ಇವಾಗ ಮತ್ತೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಕಟ್ ಮಾಡಿ ಸಣ್ಣಕ್ಕೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ 1 ತೊಗೊಂಡಿದ್ದೀನಿ, ಅಡುಗೆ ಉಪ್ಪು, ಆಮೇಲೆ ಅರಿಶಿನ, ಜೀರಿಗೆ, ಪಲಾವ್ ಎಲೆ. ಇದು 1/4 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಮಸೂರಿ ಅಕ್ಕಿ ಇದು. ಬನ್ನಿ ಇವಾಗ ನೋಡಿ, ಇದು ಒಗ್ಗರಣೆಗೆ ಎಣ್ಣೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ. ಇವಾಗ 1-2-3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಪಾತ್ರೆ ಬಿಸಿ ಆಗಬೇಕು, ಎಣ್ಣೆನೂ ಕಾಯಬೇಕು. ಪಲಾವ್ ಎಲೆ ನೋಡಿ ಕಾದಿದೆ. ಈಗ ನೋಡಿ, ಪಲಾವ್ ಎಲೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಟೊಮೊಟೊ ನೋಡಿ, ಇವಾಗ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಆಮೇಲೆ ಉಪ್ಪು ಎರಡೂ ಸ್ವಲ್ಪ ಹಾಕಿ ಫ್ರೈ ಮಾಡಿದ್ರೆ ಬೇಗ ಮೆತ್ತಗಾಗುತ್ತೆ ಈರುಳ್ಳಿ ಮತ್ತು ಟೊಮೊಟೊ. ನೋಡಿ, ಇವಾಗ ಬಾಡಿಸ್ಕೊಳ್ಳೋಣ. ಇದು ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈ ಥರ ಹಾಕಿದ್ದೀನಿ. ಈಗ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕೂಡ ಸೇರಿಸ್ಕೊಂಬಿಡೋಣ ಇದಕ್ಕೆ. ನೋಡಿ, ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನೋಡಿ, ಬಟಾಣಿ ತೊಗೊಂಡಿದ್ದೀನಿ 1/4 ಕಪ್ಪು, ಮೆಂತ್ಯ 1 ಹಿಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಎಣ್ಣೆಲೆ ಫುಲ್ಲು ಬಾಡಿಸೋಣ. ನೋಡಿ, ಇವಾಗ ಸ್ವಲ್ಪ ಮೆತ್ತಗಾಗೈತೆ. ನೋಡಿ, ಎಣ್ಣೆಲೆ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕುದೀತೈತೆ. ನೋಡಿ, ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಸಾಲೆ ಹಾಕ್ಕೊಂಬಿಡೋಣ. ರುಬ್ಬಿರೋ ಮಸಾಲೆ ನೋಡಿ, 1/4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, 3 ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನಾನು. ನೋಡಿ, ಇವಾಗ ಇದು ಒಂಚೂರು ಎಣ್ಣೆಲಿ ಫ್ರೈ ಆಗಬೇಕಿದು. ಹಸಿ ವಾಸನೆ ಎಲ್ಲ ಹೋಗಬೇಕು. ರುಬ್ಬಿರ್ತೀವಲ್ಲ, ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ತಿರ್ಗಾ ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಹಾಕಿ ಸ್ವಲ್ಪ ಕಲಿಸ್ಕೊಂಬಿಡೋಣ. ನೋಡಿ, ಕಲಿಸ್ತಾ ಇದ್ದೀನಿ. ಇವಾಗ 3 ಗ್ಲಾಸ್ ನೀರು ಹಾಕ್ಕೊಂಬಿಡೋಣ. ನೋಡಿ, 1 ಗ್ಲಾಸು, 2 ಗ್ಲಾಸು. ಇದು 1 ಗ್ಲಾಸನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾಕಿದ್ದೀನಿ. ಟೋಟಲಾಗಿ 3 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಆವಾಗಲೇ 1 ಸ್ಪೂನ್ ಹಾಕಿದ್ದೆ ಉಪ್ಪು, ಇವಾಗ 1 ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ರುಚಿ ನೋಡಿಬಿಟ್ಟು ಇನ್ನೂ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕಿ. ನೋಡಿ, ಇವಾಗ ಕುದೀತಾ ಐತೆ. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸೋಣ. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಇವಾಗ ನೋಡು ಕುದೀತಾ ಐತೆ. ಇವಾಗ ಮುಚ್ಚಳ ಮುಚ್ಚಿ ಸಣ್ಣ ಉರಿಲಿ ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಓಪನ್ ಮಾಡಿದ್ದೀನಿ. ಆಗಿದೆ ಈಗ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದುರಾಗಿ.
ಬಿಸಿ ಇದೆಯಲ್ಲ ಅಷ್ಟೊಂದು ಉದುರು ಕಾಣಲ್ಲ ಈಗ. ನೋಡಿ ನೋಡಿ ಸೂಪರಾಗಿ ಬಂದಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೆಳಗಿನ ಉಪಹಾರ ಮೆಂತ್ಯ ಬಾತ್ ಮತ್ತು ಚಟ್ನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೆ ನಮ್ಮ ಚಾನಲ್ನ ಯಾವಾಗಲೂ. ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.